ಜನಗಳು ನೋಡಿ ಅಂಬಾಲಿ ಭಾರತಿ ಅಂತ ನಾನಿನ್ನ ಬಿಡಲಾರೆ ಮೂವಿ ತೆಗೆದಿದ್ದಾರೆ. ಅವ್ರು ನೋಡೋಕ್ಕೆ ತುಂಬ ಇನ್ನೋಸೆಂಟ್ ಎಷ್ಟಿದಾರೋ ಅಷ್ಟೇ ವೈಲ್ಡು, ಅಷ್ಟು ಆ್ಯರಗೆಂಟ್ ಲೇಡಿ ಅವರು. ಸ್ವಲ್ಪ ದುಡ್ಡು 20 ಲಕ್ಷ ಬೇಕು ಅಂತ ಹೇಳಿ ಅಪ್ರೋಚ್ ಮಾಡಿದರು. ಪಾಪ ಹೆಣ್ಮಗು ಏನೋ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಸ್ವಲ್ಪ ಒಡವೆನ ಫ್ಲಡ್ಜ್ ಮಾಡಿ ಸ್ವಲ್ಪ 20 ಲಕ್ಷ ನಾನು ಅವ್ರಿಗೆ ಅರೇಂಜ್ ಮಾಡಿ ಕೊಟ್ಟಿದ್ದೆ. ಆದ್ರೂ ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು 3 ತಿಂಗಳ ಒಳಗಡೆಗೆ. ಅದ್ರ ಪ್ರಕಾರವಾಗಿ ನನಗೆ ಅಗ್ರಿಮೆಂಟ್ ಕೂಡ ಮಾಡಿ ಕೊಟ್ಟಿದ್ದಾರೆ ಅವರು. ಹಾಗೆ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋದು ನೋಡಿದ್ರೆ ಎಂಥವ್ರು ಹೇಳೋಕ್ಕೆ ಆಗಲ್ಲ ಅವ್ರು ಮೋಸ ಮಾಡೋರು ಅಂತ. ಎಲ್ಲ ಏನು ಪ್ರಾಮಿಸ್ ಮಾಡಿದ್ರು ರಿಲೀಸ್ ಆಗಿದ್ದ ಕೂಡಲೇ 20 ಲಕ್ಷ ಕೊಡ್ತೀನಿ ಅಂತ ಅದನ್ನು ಕೊಡಲೇ ಇಲ್ಲ. ನಮ್ಮನ್ನು ಬ್ಲಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಫೋನ್ ಮಾಡಿದ್ರೆ ಕೆಟ್ಟದಾಗೆಲ್ಲ ಬೈಯೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಫೋನ್ಸ್ ಎತ್ತದೇ ನಿಲ್ಲಿಸ್ಬಿಟ್ರು. ಇಲ್ಲಿ ಬಸವೇಶ್ವರ ನಗರದಲ್ಲಿದ್ದರು, ಏಕಾಏಕಿ ಅಲ್ಲಿಂದ ಮಾಯನೇ ಆಗೋದ್ರು. ಎಲ್ಲಿ ಹೋದ್ರು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಟೈಮೂ ಆಗ್ತಾಯಿದೆ, ಫೋನ್ಗೂ ಬರ್ತಾಯಿಲ್ಲ, ಪೊಲೀಸ್ ಅವ್ರಿಗೂ ರೆಸ್ಪಾಂಡ್ ಮಾಡ್ತಿಲ್ಲ ಅವ್ರು. ಇವಾಗ ಅವರು ಮೊಸಳೆ ಕಣ್ಣೀರಿಗೆ ನಾವು ಕರ್ಗೋಗಿ ದುಡ್ಡು ಕೊಟ್ಬಿಟ್ವಿ 20 ಲಕ್ಷ. ಇನ್ನು ಇದೇ ಥರ ಎಷ್ಟು ಜನ ಯಾಮಾರಿಸಿದಾರೋ ಗೊತ್ತಿಲ್ಲ ನಮಗೆ. ಸೊ ನಮ್ಮಂಗೆ ಬೇರೆಯವರು ಮೋಸ ಹೋಗಬಾರ್ದು ಅನ್ನೋದೇ ನಮ್ಮದು ಉದ್ದೇಶ ಈ ಪ್ರೆಸ್ ಮೀಟ್ ಮಾಡಲಿಕ್ಕೆ. ದುಡ್ಡು ಕೊಟ್ಟಿರೋದಕ್ಕೆ ನಾವು ಕೇಳೋಕ್ಕೆ ಫೋನ್ ಮಾಡಿದ್ರೆ ನಮಗೆ ಆವಾಜ್ ಆಗ್ತಾರೆ. ಏನು ಮಾಡ್ತಿರೋ ಮಾಡ್ಕೊಳ್ಳಿ, ಯಾವ ಪೊಲೀಸ್ಗೆ ಹೋಗ್ತಿರೋ ಹೋಗ್ಕೊಳ್ಳಿ, ಯಾವ ಕೋರ್ಟ್ಗೆ ಹೋಗ್ತಿರೋ ಹೋಗ್ಕೊಳ್ಳಿ, ನಮ್ಗೆ ಆದರೆ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ ನಾನು ಅಂತ ಹಿಂಗೆ ಏಕಾಏಕಿ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಯಾರಿಗೂ ಈ ಥರ ಮೋಸ ಮಾಡಬೇಡಿ. ನಂಬಿಸಿ ಕುತ್ತಿಗೆ ಅಂತೂ ಕುಯ್ಲೇಬೇಡಿ ಯಾರಿಗೂ. ಕೈಲ್ಲ ಕೊಡೋಕೆ ವಾಪಸ್ ಆದರೆ ದುಡ್ಡು ತೊಗೋಬೇಕು, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬಾರ್ದು. ತೊಗೋಬೇಕಾದ್ರೆ ನಮಸ್ಕಾರ ಹೊಡೆದು ಕಾಲಿಗೆಲ್ಲ ಬಿದ್ದು ಕಣ್ಣೀರೆಲ್ಲ ಹಾಕ್ಕೊಂಡು ದುಡ್ಡು ತೊಗೊಳ್ತೀರಿ. ತೊಗೊಂಡ್ಮೇಲೆ ಆವಾಜ್ ಹಾಕ್ತೀರಿ, ಬೈತೀರಿ, ಏನು ಮಾಡ್ತಿರೋ ಮಾಡ್ಕೊ ಹೋಗಿ ಅಂತೀರಿ. ಈ ಥರ ಎಲ್ಲ ಯಾರಿಗೂ ಮಾಡಬೇಡಿ. ನಾವೇನು ಕೊಟ್ಟಿದ್ದೀವೋ ನಂಬಿಕೆ ಇಟ್ಟು ನಾವು ಕೊಟ್ಟಿದ್ದೀವಲ್ವ, ಆ ದುಡ್ಡನ್ನ ನಂಬಿಕೆ ಉಳಿಸ್ಕೊಂಡಿಲ್ಲ ಬಿಡಿ, ಕಳ್ಕೊಂಬಿಟ್ಟಿದ್ದಾರೆ ಅವ್ರ ನಂಬಿಕೆನ. ಆ ದುಡ್ಡು ನಮ್ಗೆ ವಾಪಸ್ ಕೊಟ್ಟರೆ ಸಾಕು.